ಕೋಟಾದಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಸವರಾಜ್ ಶಿವಣ್ಣವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಸಂಪುಟದಿಂದ ಮುನಿಯಪ್ಪ ಅವರನ್ನ ಕೈಬಿಟ್ಟು ಅವರ ಮಗಳು ರೂಪಾ ಶಶಿಧರ್ಗೆ ಸ್ಥಾನ ಕೊಡ್ಲಾಗತ್ತಾ? ಸಿದ್ದರಾಮಯ್ಯನವರ ಬೇಸರ ತಣಿಸೋದಕ್ಕೆ ಬಸವರಾಜ್ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇದೆಯಾ? ಮಹಿಳಾ ಕೋಟಾದಡಿ ರೂಪಾಗೆ ಸ್ಥಾನ ಸಿಕ್ಕರೆ ಶಿವಣ್ಣವರಿಗೆ ಸಂಪುಟದಲ್ಲಿ ಚಾನ್ಸ್ ಸಿಗುತ್ತೆ. ಕೆಎಚ್ ಮುನಿಯಪ್ಪ ಒಪ್ಪಿಲ್ಲ ಅಂದ್ರೆ ಮುಸ್ಲಿಂ ಸಮುದಾಯದ ಸಚಿವರಿಗೆ ಕೊಕ್ ನೀಡಲಾಗುತ್ತಾ? ಮುಸ್ಲಿಂ ಕೋಟಾದಿಂದ ಒಬ್ಬ ಸಚಿವರನ್ನ ಕೈಬಿಟ್ಟು ಖನೀಜ್ ಫಾತಿಮಾಗೆ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಏನೇನ್ ಸಾಧ್ಯತೆಗಳು ಸದ್ಯಕ್ಕಿದೆ ಅಂತ ನೋಡ್ತಾ ಹೋದ್ರೆ ಎಲ್ಲ ಆಪ್ಷನ್ಗಳು ಸಿಗುತ್ತೆ. ಮಹಿಳಾ ಕೋಟಾ ಭರ್ತಿಗೆ ಬಳ್ಳಾರಿಯಲ್ಲಿ ಸಚಿವ ಸ್ಥಾನ ಬದಲಾಗುತ್ತಾ? ಅನ್ನಪೂರ್ಣ ತುಕಾರಾಂಗೆ ಸ್ಥಾನ ಕೊಟ್ಟು ಒಬ್ಬ ಸಚಿವರನ್ನ ಕೈಬಿಡೋ ಚಿಂತನೆ ಇದೆ. ಬಳ್ಳಾರಿ ಜಿಲ್ಲೆಯಿಂದ ಡಿಕೆ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದಾರೆ ಬಿ ನಾಗೇಂದ್ರ. ಹಾಗಾದ್ರೆ ಯಾರನ್ನ ಕೈಬಿಟ್ಟು ಇನ್ನೊಬ್ಬರಿಗೆ ಸ್ಥಾನ ಸಿಗತ್ತೆ ಇಲ್ಲಿ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇನ್ನೂ ಸಂಪುಟದಲ್ಲಿ ಅದಲು ಬದಲು ಆಟ ಅಂತೂ ಮುಂದುವರೆದಿದೆ. ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಭರ್ತಿ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಸದ್ಯಕ್ಕೆ ಈ ಲೆಕ್ಕಾಚಾರದಲ್ಲಿ ಯಾವೆಲ್ಲ ಹೆಸರುಗಳಿದೆ? ಶ್ವೇತಾ, ಈಗ ಅದಲು ಬದಲು ಲೆಕ್ಕಾಚಾರ ಮಾಡಲೇಬೇಕಾದಂತಹ ಒತ್ತಡದಲ್ಲೂ ಕೂಡ ಸರ್ಕಾರ ಇದೆ ಅನ್ನೋದು ಅಷ್ಟೇ ಸ್ಪಷ್ಟ. ಯಾಕೆಂದರೆ ಕೃಷ್ಣಪ್ಪ ಪಟ್ಟು ಸಡಿಲಿಸ್ತಾ ಇಲ್ಲ. ಸುರ್ಜೇವಾಲಾ ಮನೆಗೆ ಬಂದು ಹೋದರೂ ಕೂಡ ರಾಹುಲ್ ಗಾಂಧಿಯವರೇ ದೂರವಾಣಿ ಕರೆ ಮೂಲಕ ಮಾತನಾಡಿದರೂ ಕೂಡ ಅವರು ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಯನ್ನು ತೋರಿಸಿಲ್ಲ ಮತ್ತು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಮಹಿಳಾ ಕೋಟಾದಿಂದ ಭರ್ತಿ ಆಗಬೇಕಾಗಿರುವಂಥ ಒಂದು ಸ್ಥಾನ ಮಾತ್ರ ಖಾಲಿ ಇದೆ. ಹೀಗಾಗಿ ಮಹಿಳಾ ಕೋಟಾದಡಿ ಭರ್ತಿ ಮಾಡಿದರೆ ಯಾರಿಗೂ ಸಚಿವರನ್ನಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಮಾಡಬೇಕು ಅಂತ ಹೇಳಿದರೆ ಒಂದಷ್ಟು ಆಯ್ಕೆಯಾಗಿರುವಂಥ ಸಚಿವರುಗಳ ಪೈಕಿ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಈಗ ಆ ಒಂದು ಸೂತ್ರದಡಿ ನಡೀತಾ ಇರುವಂಥ ಚರ್ಚೆ, ಒಂದು ಮುನಿಯಪ್ಪ ಅವರ ರಾಜೀನಾಮೆಯನ್ನು ಪಡೆದು ಮಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ, ಒಂದು ಹಾಗೆ ಈ ಖಾಲಿ ಇರುವಂಥದ್ದು ಬಸವರಾಜ್ ಶಿವಣ್ಣನವರಿಗೆ ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರ ಕೋಪವನ್ನು ತಣ್ಣಗೆ ಮಾಡ್ಬೋದು ಅನ್ನೋಂಥ ಒಂದು ಲೆಕ್ಕಾಚಾರ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಇಬ್ಬರು ಅಲ್ಪಸಂಖ್ಯಾತ ಸಮುದಾಯದ ಸಚಿವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹ್ಮದ್ ಇಬ್ಬರಲ್ಲೂ ಒಬ್ಬರಿಗೆ ರಾಜೀನಾಮೆ ಕೊಡಿಸಿ ಒಂದು ರಾಜೀನಾಮೆ ಕೊಡುವಂತಹ ಸ್ಥಾನಕ್ಕೆ ಖನೀಜ್ ಫಾತಿಮಾ ಅವರನ್ನು ತಂದರೆ ಅಲ್ಲಿ ಮಹಿಳಾ ಕೋಟಾ ಭರ್ತಿ ಆಗುತ್ತೆ. ಈಗಾಗಲೇ ಉಳಿದಿರ್ತಕ್ಕಂಥದ್ದನ್ನು ಒಂದು ಅವಕಾಶವನ್ನು ಇನ್ನೊಬ್ರಿಗೆ ಮಾಡಿಕೊಡ್ಬೋದು ಅನ್ನೋಂಥ ಲೆಕ್ಕಾಚಾರ. ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಒಬ್ಬರೇ ಆಯ್ಕೆಯಾಗಿದ್ದಾರೆ. ಅಲ್ಲಿ ಅನ್ನಪೂರ್ಣ ತುಕಾರಾಂ ಕೂಡ ಆಕಾಂಕ್ಷಿಯಾಗಿದ್ದರು. ಹೀಗಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದು ಅನ್ನಪೂರ್ಣ ತುಕಾರಾಂ ಅವ್ರನ್ನ ಮಾಡಿದರೆ ಇನ್ನೂ ಒಂದು ಸ್ಥಾನ ಈಗ ಉಳಿದಿರುವಂಥದ್ದು ಏನಿದೆ ಅದು ಹಾಗೆ ಇರುತ್ತೆ. ಅದನ್ನು ಬಸವರಾಜ್ ಶಿವಣ್ಣನವರಿಗೆ ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಪಡಿಸುವಂಥ ಪ್ಲಾನ್. ಈ ಮೂರು ಪ್ಲಾನ್ಗಳ ಪೈಕಿ ಯಾವುದು ಫೈನಲ್ ಅನ್ನೋದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಆದರೆ ಇದರ ಬೇರೆ ಆ್ಯಂಗಲನ್ನು ನೋಡಿದಾಗ ಈ ರೀತಿ ಮಾಡಲಿಕ್ಕೆ ಮುಂದಾದರೆ ಬೇರೆಯವರು ಕೂಡ ಇದೇ ರೀತಿ ಹಠ ಹಿಡಿದು ಕೂರ್ತಾರೆ. ಅದು ಇನ್ನೊಂದು ಸಮಸ್ಯೆ ಆಗ್ಬೋದು. ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕೆ ಹೋಗಿ 3-4 ಸಮಸ್ಯೆಗಳನ್ನು ಮೈಮೇಲೆ ಎಳ್ಕೊಳ್ಳೋದು ಬೇಡ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಇದೆಲ್ಲವೂ ಕೂಡ ಚರ್ಚೆಯ ಹಂತದಲ್ಲಿದೆ. ಯಾವುದು ಫೈನಲ್ ಕಾಲ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಫೈನಲ್ ಕಾಲ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವ ಕಾರಣಕ್ಕಾಗಿಯೂ ಕೂಡ ಪ್ರಮಾಣ ವಚನ ತಗೊಂಡು 4 ದಿನ ಆದರೂ ಸಚಿವರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದೆಲ್ಲವೂ ಬಗೆಹರಿದರೆ ಮಾತ್ರ ಖಾತೆ ಹಂಚಿಕೆಗೆ ಕೈ ಹಾಕಬಹುದು. ಈಗ ಆಗಿರುವಂಥ ಬೆಳವಣಿಗೆಗಳ ಪೈಕಿ ಇದೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ. ಇದರ ಜೊತೆಗೆ ಎಂ ಕೃಷ್ಣಪ್ಪ ಅವರು ಒಕ್ಕಲಿಗ ಸಮುದಾಯದವರಾಗಿರೋದ್ರಿಂದ ಅವರನ್ನು ಸಚಿವರನ್ನು ಮಾಡಬೇಕಂದ್ರೆ ಒಕ್ಕಲಿಗರೇ ಯಾರಾದರೂ ರಾಜೀನಾಮೆ ಕೊಡಬೇಕು. ಹಾಗಾಗಿ ಬಾಲಕೃಷ್ಣ ಪಕ್ಷ ನಿರ್ದೇಶನ ಕೊಟ್ಟರೆ ನಾನು ರೆಡಿ ಇದ್ದೀನಿ ಅಂತೇಳಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಮತ್ತು ನರೇಂದ್ರ ಸ್ವಾಮಿ ಇಬ್ಬರನ್ನ ಆಯ್ಕೆ ಮಾಡಲಾಗಿದೆ. ಒಂದು ವೇಳೆ ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಸೂಚನೆ ಕೊಟ್ಟರೆ ಅವರು ಕೂಡ ರೆಡಿ ಆಗಬೇಕಾಗುತ್ತೆ. ಇದೆಲ್ಲವೂ ಕೂಡ ಲೆಕ್ಕಾಚಾರ ನಡೀತಾ ಇದೆ ಶ್ವೇತಾ. ಆದರೆ ಫೈನಲ್ ಡಿಸಿಷನ್ ಹೈಕಮಾಂಡ್ ತೆಗೆದುಕೊಳ್ಬೇಕು. ಇದನ್ನು ಮಾಡಬೇಕಾ ಬೇಡವಾ ಅನ್ನೋದನ್ನು ಹೈಕಮಾಂಡ್ ಕಾಲ್ ತೆಗೆದುಕೊಳ್ಬೇಕು. ಇನ್ನು ಫೈನಲ್ ಕಾಲ್ ತೆಗೆದುಕೊಳ್ಳದೇ ಇರುವ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಚರ್ಚೆಯ ಹಂತದಲ್ಲೇ ಇದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.